ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ತುಂಬಾ ದಿನಗಳಿಂದ ವಿಡಿಯೋಸ್ ಬರ್ತಾ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀರಲ್ಲ. ಸೊ ಯಾವಾಗ್ಲೂ ಇಷ್ಟೇ, ಒಂದು ಚಾಲೆಂಜ್ ಅಂತ ತಗೊಂಡಾಗ ಕಂಪ್ಲೀಟ್ ಮಾಡಾದ್ಮೇಲೆ ಸ್ವಲ್ಪ ಬ್ರೇಕೇ ತಗೊಂಡ್ಬಿಡ್ತೀನಿ. ಸೊ ಅದು ತಗೋಬೇಕು ಅಂತ ಅನ್ಕೊಂಡಿರಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಬ್ರೇಕ್ ಬಂದ್ಬಿಡುತ್ತೆ. ಸೊ ಇಷ್ಟೊಂದು ದಿನ ಆದ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು. ಅಂಡ್ ನೀವೆಲ್ಲ ಕೇಳೋದು ಏನು ಅಂತಂದ್ರೆ, ನೀವು ಹೊಸ ವರ್ಷಕ್ಕೆ ಹೊಸ ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಾ ಇಲ್ವಲ್ಲಕ್ಕ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ. ಸೊ 2025 ಮುಗೀತು. ಒಂದು 1 ಮಂತ್ ಚಾಲೆಂಜ್ನ ತಗೊಂಡಿದ್ವಿ, 30 ಡೇಸು. ಸೊ ತುಂಬ ಚೆನ್ನಾಗಾಯ್ತು. ಅದಾದ್ಮೇಲೆ ಇಷ್ಟೊಂದು ದಿನ ಬ್ರೇಕ್, ಆಲ್ಮೋಸ್ಟ್ 15 ಡೇಸ್ ಮೇಲೇನೆ ಆಯ್ತಲ್ಲ. ಸೊ 20 ಡೇಸ್ ಆಗ್ತಾ ಬರ್ತಾ ಇದೆ. ಹೊಸ ಒಂದು ವೆಯ್ಟ್ ಲಾಸ್ ಚಾಲೆಂಜ್ನ ನಿಮ್ಮೆಲ್ಲರಿಗೂ ಇಡೀ ಹಿಸ್ಟ್ರಿ, ಅಂದ್ರೆ ನನ್ನ ಚಾನಲ್ ಹಿಸ್ಟ್ರಿಯಲ್ಲಿ ಆ ಥರ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ನಾನು ತಗೊಂಡೇ ಇಲ್ಲ. ಸೊ ನಾನು ಹೇಳೋದ್ರಲ್ಲೇ ನಿಮಗೆ ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇದೆ ಅಲ್ಲ, ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಆ ಥರ ಒಂದು ಹೊಸ ವೆಯ್ಟ್ ಲಾಸ್ ಚಾಲೆಂಜ್ನ ತಗೊಳ್ತಾ ಇದ್ದೀನಿ ಈ ಒಂದು 2026 ಅಲ್ಲಿ. ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮ್ಗೆಲ್ಲರಿಗೂ. ಆ್ಯಂಡ್ ಅದೇ ಥರ ಈ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮುಗಿದಾದ್ಮೇಲೆ ಬೆಸ್ಟ್ ಟ್ರಾನ್ಸ್ಫಾರ್ಮೇಷನ್ಗೆ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ವಿನ್ನರ್ ಯಾರು ಅಂತ ತುಂಬ ಜನ ಕೇಳ್ತಿದ್ರಿ. ಸೊ ನಾನು ಅಪ್ಡೇಟ್ ಮಾಡಬೇಕಿತ್ತು, ನಾನು ಮರ್ತೋದೆ. ತುಂಬ ಜನ ಕಳಿಸಿದ್ದೀರಾ. ಸೊ ಅದ್ರಲ್ಲಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಕಳಿಸ್ತಾನೆ ಇದ್ದೀರಾ, ಹಾಗಾಗಿನೇ ನಾನು ಅಪ್ಡೇಟ್ ಮಾಡಿಬಿಡೋಣ ಅಂದ್ಕೊಂಡೆ. ಸೊ ಇವತ್ತು ಲಾಸ್ಟ್ ಡೇಟು. ಯಾರೆಲ್ಲ ಈ 30 ಡೇಸ್ ಚಾಲೆಂಜ್ ಫಾಲೋ ಮಾಡಿಬಿಟ್ಟು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡಿರ್ತೀರಲ್ಲ, ನಿಮ್ದು ಬಿಫೋರ್ ಆಫ್ಟರ್ ಪಿಕ್ಕು ಆ್ಯಂಡ್ ನೀವು ಫಾಲೋ ಮಾಡಿರೋದು ಪಿಕ್ಸು ಎಲ್ಲನೂ ನಂಗೆ ಕಳಿಸ್ಕೊಡಿ. ಸೊ ಇನ್ನು ಯಾರೆಲ್ಲ ಕಳಿಸ್ಬೇಕು ಅನ್ಕೊಂಡಿದ್ದೀರಲ್ಲ ಅಂಥವ್ರಿಗೆಲ್ಲ ಇದೇ ಲಾಸ್ಟ್ ಡೇಟ್. ಇವತ್ತು ನೈಟ್ ಒಳಗಡೆನೆ ನಿಮ್ಮದು ಟ್ರಾನ್ಸ್ಫಾರ್ಮೇಷನ್ದು ಏನು ರಿಸಲ್ಟ್ಸ್ ಇರುತ್ತಲ್ಲ, ಅದನ್ನ ನನ್ನ ಮೇಲ್ ಐಡಿಗೆ ಕಳಿಸ್ಕೊಡಿ. ಅಥವಾ ಇನ್ಸ್ಟಾಗ್ರಾಮ್ ಐಡಿನೂ ಗೊತ್ತಿದೆಯಲ್ಲ, ಎರಡೂ ಅಷ್ಟೇ. ಅಶ್ವಿನಿ ಗೀತಾಂಜಲಿ ಅಂತಾನೆ ಇದೆ, ಅಶ್ವಿನಿ ಗೀತಾಂಜಲಿ @gmail.com ಇಮೇಲ್ ಐ ಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಐ ಡಿ ಬಂದ್ಬಿಟ್ಟು ಅಶ್ವಿನಿ ಗೀತಾಂಜಲಿ ಅಂತ ಇದೆ. ಸೊ ಎರಡಕ್ಕೂ ಯಾವುದಾದಕ್ಕೂ ಒಂದಕ್ಕೆ ನೀವು ಕಳಿಸ್ಕೊಡಿ. ಸೊ ನಾನು ಒಂದು ವಿನ್ನರ್ನ ಪಿಕ್ ಮಾಡಿಬಿಟ್ಟು ನಾನು ನಿಮಗೆ ಅನೌನ್ಸ್ ಮಾಡ್ತೀನಿ. ಈ ಒಂದು ಅಪ್ಡೇಟ್ ಕೊಡಬೇಕಿತ್ತು. ಆ್ಯಂಡ್ ಇನ್ನೂ ಒಂದು ಮೇಜರ್ ಅಪ್ಡೇಟು. ಸೊ ಹೊಸ ವೆಯ್ಟ್ ಲಾಸ್ ಚಾಲೆಂಜ್ಗೆ ನೀವೆಲ್ಲರೂ ರೆಡಿಯಾಗಿರಿ. ಆ್ಯಂಡ್ ಯಾವ ಥರ ನಿಮಗೆ ಇಷ್ಟ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಈ ವಿಡಿಯೋ ಕೆಳಗಡೆ ಯಾವ ಥರ ಮಾಡೋಣ, ನಿಮಗೇನು ಐಡಿಯಾಸ್ ಇದೆ, ಸೊ ಈ ಒಂದು ನಿಮ್ಮ ಒಪಿನಿಯನ್ಸ್ನ ಶೇರ್ ಮಾಡಿ. ಸೊ ದಟ್ ಅದ್ರ ಮೇಲೆ ನಾವು ಪ್ಲಾನ್ ಮಾಡೋಣ. ಬಟ್ ಹಿಸ್ಟ್ರಿಯಲ್ಲೇ ಈ ಥರ ಒಂದು ವೆಯ್ಟ್ ಲಾಸ್ ಚಾಲೆಂಜ್ನ ತಗೊಂಡಿಲ್ಲ. ಸೊ ಆ ಥರ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ಅಂತ ತಗೊಳ್ತಾ ಇದ್ದೀನಿ. ಎಲ್ಲಾರ್ದು ಯಾವ ಥರ ಒಪಿನಿಯನ್ ಇದೆ ಆ್ಯಂಡ್ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ, ಅದು ವರ್ಕೌಟ್ ಆಗುತ್ತಾ, ಸೊ ಪ್ರತಿಯೊಂದನ್ನು ಅನಲೈಸ್ ಮಾಡಿಬಿಟ್ಟು ಎಲ್ಲರಿಗೂ ಬೆಸ್ಟ್ ಆಗೋ ಥರ ಒಂದು ಹೊಸ ವೆಯ್ಟ್ ಲಾಸ್ ಚಾಲೆಂಜ್ನ ತಗೊಂಡು ಬರ್ತೀನಂತೆ. ಸೊ ಮರಿದೇನೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಬೇಕು, ಯಾವ ಥರ ಇಷ್ಟ ನಿಮಗೆ ಅನ್ನೋದನ್ನ. ಒಂದು ಮೇಜರ್ ಅಪ್ಡೇಟು. ಸೊ 2 ಅಪ್ಡೇಟ್ನ ನಾನು ಈ ವಿಡಿಯೋಲಿ ತಿಳಿಸ್ಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ಒಂದು ಪ್ರಾಡಕ್ಟ್, ನನಗೆ ಯೂಸ್ ಆಗುವಂಥ ಪ್ರಾಡಕ್ಟ್ಸ್ನ ನಾನು ಕೆಲವೊಂದು ನಿಮಗೆ ತೋರಿಸ್ಬಿಟ್ಟು ನಿಮಗೂ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ಶೇರ್ ಮಾಡಿದ್ದೀನಿ. ಸೊ ಅದ್ರ ಲಿಂಕ್ನು ಕೊಟ್ಟಿರ್ತೀನಿ, ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು. ಸೊ ಆ ಒಂದು ಪ್ರಾಡಕ್ಟ್ ಯಾವುದು ಅಂತೇಳಿ ಶೇರ್ ಮಾಡ್ತೀನಿ. ಸ್ಕಿನ್ ಕೇರ್ ಪ್ರಾಡಕ್ಟಲ್ಲಿ ಇದು ಒಂದು ಮ್ಯಾಜಿಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಕಾಸರೆಕ್ಸಿಂದು ಸ್ನೇಲ್ ಮುಸಿನ್ ಎಸೆನ್ಸು. ಯಾರಿಗೆ ತುಂಬ ಡ್ರೈ ಆಗ್ತಿದೆ ಸ್ಕಿನ್ನು, ಗ್ಲೋನೇ ಇಲ್ಲ ಫೇಸಲ್ಲಿ, ಆ್ಯಂಡ್ ಆ್ಯಕ್ನೆ ಎಲ್ಲ ಆಗಿಬಿಟ್ಟು ತುಂಬ ಸ್ಕಿನ್ ಪೀಲ್ ಆಗ್ತಿರುತ್ತಲ್ಲ, ಅವ್ರಿಗೆ ದ ಬೆಸ್ಟ್ ಪ್ರಾಡಕ್ಟು. ಸ್ಕಿನ್ನ ತುಂಬ ಹೈಡ್ರೇಟಿಂಗ್ ಮಾಡಿಬಿಟ್ಟು ಸೂತ್ನಿಂಗ್ ಮಾಡುತ್ತೆ. ನಮಗೆ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಸ್ಕಿನ್ ಟೆಕ್ಸ್ಚರ್ನ ಚೇಂಜ್ ಮಾಡುತ್ತೆ. ಸೊ ತುಂಬ ಒಳ್ಳೆ ಪ್ರಾಡಕ್ಟು. ಸೊ ಎಲ್ಲ ಸ್ಕಿನ್ ಟೈಪವರು ಯೂಸ್ ಮಾಡ್ಬೋದು. ಆ್ಯಸ್ ಅ ಸಿರಮ್ ಥರ ಇದನ್ನ ಯೂಸ್ ಮಾಡಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಯ್ ಮೇಡ, ನಿಮ್ಮ ಜೊತೆ ಮಾತಾಡ್ತಾನಂತೆ ಲಡ್ಡು, ಅದಕ್ಕೆ ಬಂದ್ಬಿಟ್ಟಾನೆ ನಾನು ಮಾತಾಡ್ತೀನಿ ಅಂತ. ನಾಚಿಕೆ ಅವನಿಗೆ, ನಾಚಿಕೆ ಬಂದ್ಬಿಡುತ್ತಿ. ಏನು ಮಾತಾಡ್ತೀನಿ. ಹೆಂಗೆ ಮಾಡಬಾರ್ದು ಕಳ್ಳ. ಸೊ ನೋಡಿದ್ರಲ್ಲ ಯಾವ ಪ್ರಾಡಕ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಅಂತ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.